ಅದಕ್ಕೆ ವಯಸ್ಸಾಗ್ತಾ ಆಗ್ತಾ ನಾವು ಮನೆಗೆ ಸ್ವಲ್ಪ ಮನಸ್ಸು ಕಡಿಮೆ ಮಾಡಿ ಮಾಧವನ ಕಡೆ ಹೆಚ್ಚು ಮನಸ್ಸು ಕೊಡಬೇಕು. ಮನೇಲಿ ಕೂತ್ರೆ ದೇವರ ಕಡೆ ಮನಸ್ಸೇ ಹೋಗಲ್ಲ. ನೀವು 5 ನಿಮಿಷ ಕೂತ್ರೆ ಏನೇನೋ 100 ಪ್ರಾಬ್ಲಮ್. ನೀವು ಇನ್ನೊಂದೇನು ಗೊತ್ತ, ಆಶ್ಚರ್ಯ ನೋಡಿ, ಊಟಕ್ಕೆ ಕೂತಾಗ ಥಾಟ್ಸ್ ಬರಲ್ಲ, ಟಿವಿ ಮುಂದೆ ಕೂತಾಗ ಯಾವ ಥಾಟ್ಸು ಬರಲ್ಲ. ನೀವು ದೇವರ ಮನೇಲಿ ಕೂತ್ಕೊಳ್ಳಿ, ಎಲ್ಲಾ ಯೋಚನೆಗಳು ಅದು ಇದು, ಪುರುಷ ಸೂಕ್ತ ಬರೋದೇ ಇಲ್ಲ, ವಿಷ್ಣು ಸಹಸ್ರನಾಮದೇ ಇಲ್ಲ. ಆಗ್ಲೇ ಬಂದು ಯಾರೋ ಏನೋ ಮಾತಾಡಿಸ್ತಾರೆ, ಏನೋ ಸುದ್ದಿ ಹೇಳ್ತಾರೆ, ಆಗ್ಲೇ ಟೆನ್ಷನ್ನು, ಆಗ್ಲೇ ಪೂಜೆಗೆ ಮನಸ್ಸೇ ಇಲ್ಲ, ಬೇಗ ಪೂಜೆ ಮಾಡಬೇಕು ಅನ್ನುವ ಭಾವನೆ, ಸ್ತೋತ್ರ ಎಲ್ಲ ನುಂಗುವ ಭಾವನೆ, ಹೀಗೆಲ್ಲ ಬರುತ್ತೆ ನಮ್ಗೆ. ಅದಕ್ಕೇನು ಹೇಳ್ತಾರೆ ಅಂದರೆ, ಮನೆ ಒಳಗಿದ್ರೆ ಮಾತ್ರ ಮನಸ್ಸು ಯಾವಾಗಲೂ ಹಾಗೆ, ವನಕ್ಕೆ ಹೋಗಿ ಅಂತ. ವನ ಅಂದರೆ ಕಾಡಿಗೆ ಹೋಗಿ ಅಂತ ಅರ್ಥ ಅಲ್ಲ. ಅಲ್ಲಿ ವನ ಅಂದರೆ ಸಜ್ಜನ ಸಮೂಹ ಅಂತ ಪ್ರಹ್ಲಾದ ರಾಜರು ಹೇಳ್ತಾರೆ. ಯಾವುದನ್ನ ವನ ಅಂತ ಕರಿಬೇಕು